ಧರ್ಮಸ್ಥಳದ ಏನು ಅಸ್ಥಿಪಂಜರಗಳ ಪ್ರಕರಣ ಇದೆ. ಸಾಲು ಸಾಲು ಹೆಣ್ಣು ಮಕ್ಕಳನ್ನು ನಿರ್ದಯವಾಗಿ, ನೀಚವಾಗಿ, ಅತ್ಯಂತ ಅಮಾನವೀಯವಾಗಿ ಹಿಂಸಿಸಿ, ಅವರಿಗೆ ಬದುಕಿದ್ದಾಗಲೇ ನರಕ ತೋರಿಸಿ, ಅತ್ಯಂತ ಹೇಯವಾಗಿ, ನಿಕೃಷ್ಟವಾಗಿ ಅವರನ್ನು ಹಿಂಸಿಸಿ ಕೊಂದು ಆ ಸಾಕ್ಷ್ಯಗಳನ್ನು ಮುಚ್ಚಿರುವಂತಹ ಮುಚ್ಚಿಸೋಕೆ ಮುಂದೆ ನಿಂತಹ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಆ ಕಾರಣಕ್ಕೋಸ್ಕರನೇ ಸರ್ಕಾರ SIT ರಚನೆ ಮಾಡಿದೆ. SIT ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ವಿಶೇಷ ತನಿಖಾ ತಂಡ ಬುಧವಾರ ಆ ಜಾಗದಲ್ಲಿ ಇರಬೇಕಿತ್ತು. ಆದರೆ ಗುರುವಾರ ಬರುತ್ತೆ. ಗುರುವಾರ ಬರುವ ಮೂಲಕ ಗುರುಬಲದ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇರೋ ಸಂದರ್ಭದಲ್ಲೇ ಒಂದು ಮಹತ್ವದ ಆಂತರಿಕ ಸಭೆ ಆಗಿದೆ ಈ 4 ಅಧಿಕಾರಿ ಮೊಹಂತಿಯವರ ನೇತೃತ್ವದ ಟೀಮ್ಗೆ. ಅಲ್ಲಿ ಒಂದಷ್ಟು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರಗಳೇನು? ಅದಕ್ಕೂ ಮುಂಚೆ ನಿಮಗೊಂದು ವಿಚಾರ ಹೇಳಬೇಕು ನೋಡಿ. ಇದೊಂದು ವಾಚ್, ಇಂಥದ್ದೊಂದು ವಾಚ್, ಈ ಒಂದೇ ಒಂದು ವಾಚ್ ಬಹುದೊಡ್ಡ ಮರ್ಡರ್ ಮಿಸ್ಟರಿಯನ್ನು ಸಾಲ್ವ್ ಮಾಡಿತ್ತು. ಅದಕ್ಕೆ ಆಪರೇಷನ್ ವಾಚ್ ಅಂತಲೇ ಹೆಸರಿಟ್ಟಿದ್ರು. ದೂರದ ರಾಜಸ್ಥಾನದ್ದು. ಸಿಂಪಲ್ ಆಗಿ ಹೇಳ್ತೀನಿ, ಒಬ್ಬ ಮಿನಿಸ್ಟರ್ ಒಂದು ಹೆಣ್ಣು ಮಗಳ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿರ್ತಾನೆ 10 ವರ್ಷಗಳ ಕಾಲ ಸುಮಾರು. ಆಕೆ ಆತನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಮದುವೆ ಆಗಿರಲ್ಲ. ನೋಡಪ್ಪ, ನನಗೆ ನಿನ್ನಿಂದಾಗಿ ಒಂದು ಮಗು ಆಗಿದೆ, ಆ ಮಗುಗೆ ನೀನಿಷ್ಟು ಕೊಡಬೇಕು, 20 kg ಚಿನ್ನ ಕೊಡಬೇಕು, 50 ಲಕ್ಷ ಆಗಿ. ಯಾವತ್ತು ಇದು 2011ರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿರ್ತಾಳೆ. ಆ ಕೇಸ್ ಎಲ್ಲಿಗೋ ಬರುತ್ತೆ. ಅವತ್ತು ಕೂಡ ಅಶೋಕ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ವಿಶೇಷ ಅಂದರೆ ಅವರ ಸಂಪುಟದಲ್ಲಿ ಆ ಆರೋಪಿ ಮಂತ್ರಿ. ಅಂತಹ ಪ್ರಭಾವಿ ಈ ಕೆಯ ಬ್ಲ್ಯಾಕ್ ಮೇಲು ಮತ್ತೊಂದು ಮಗದೊಂದು ಸರ್ಕಾರಕ್ಕೆ ಅಂದರೆ ಮಾಧ್ಯಮಗಳಲ್ಲೆಲ್ಲ ಬರುತ್ತೆ. ಅನಂತರದಲ್ಲಿ ಸಂಪುಟದಿಂದ ಅವರನ್ನು ಕಿತ್ತು ಹಾಕಬೇಕು. ಅಷ್ಟೊತ್ತಿಗೆ ಸರಿಯಾಗಿ ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಯಾರು ಮಾಡಿದ್ರು, ಏನಾಯಿತು ಗೊತ್ತಿಲ್ಲ. ಆದರೆ ಆ ಹೆಣ್ಣು ಮಗಳು ಕಣ್ಮರಿ ಆದ ನಂತರದಲ್ಲಿ, ಅಂದರೆ ಸುಮಾರು ಸೆಪ್ಟೆಂಬರ್ 1, 2011, ಅದಾದಮೇಲೆ ಮತ್ತೆ ಆ ಹೆಣ್ಮಗಳು ಸಿಗೋದು ಹೆಣವಾಗಿ ಅಲ್ಲ, ಸಣ್ಣ ಸಣ್ಣ ಮೂಳೆಗಳ ರೂಪದಲ್ಲಿ. ಜನವರಿ 2012 ಹೊತ್ತಿಗೆ ಜೋಧ್ಪುರದ ಜಲೋದ್ ಅನ್ನುವಂತಹ ಒಂದು ಹಳ್ಳಿಯ ಬಳಿ ಇರುವಂತಹ ಒಂದು ಕಾಲುವೆಯಲ್ಲಿ ಮೂಳೆಗಳು ಯಾವ ರೀತಿ ಇರ್ತವೆ ಅಂದರೆ, ಆ ಹೆಣ್ಮಗಳನ್ನು ಸುಟ್ಟು ಹಾಕಿರ್ತಾರೆ. ತಲೆಗೆ ಹೇಗೆ ಹೊಡೆದಿರ್ತಾರೆ ಬ್ಯಾಟಲ್ಲಿ ಅಂದರೆ ಪೀಸ್ ಆಗಿರುತ್ತೆ ತಲೆ ಬುರುಡೆ. ಡೆಡ್ ಬಾಡಿ ಸುಟ್ಟು ಹಾಕಿ ಆ ಕಾಲುವೆಯಲ್ಲಿ ಹಾಕಿರ್ತಾರೆ. ಅವ್ರಿಗೆ ಸಿಕ್ಕಿದ್ದೇನು ನೋಡಿ, ಸುಟ್ಟ ಮೂಳೆಗಳು, ಸ್ವಲ್ಪ ಕಾಲುಂಗುರ, ಒಂದು ವಾಚ್. ಇದನ್ನೇ ನಾನು ನಿಮ್ಗೆ ಹೇಳಿದ್ದು, ಒಂದು ವಾಚ್, ಹಲ್ಲುಗಳು, ಪೀಸ್ ಆದಂತಹ ತಲೆಬುರುಡೆಗಳ ಚೂರು. ಇದರ ಜೊತೆಯಲ್ಲಿ ಯಾವ ಬುರುಡೆಯನ್ನು ಹೊಡಿಲಿಕ್ಕೆ ಬಳಸಿದ್ದಂತಹ ಬ್ಯಾಟ್, 2 ಕಂಟ್ರಿ ಮೇಡ್ ಪಿಸ್ತೂಲ್. CBI ಮತ್ತು ರಾಜಸ್ಥಾನ ಪೊಲೀಸರು ಇದನ್ನೆಲ್ಲ ಸಂಗ್ರಹಿಸಿಕೊಂಡು ಮೊದಲಿಗೆ DNA ಪರೀಕ್ಷೆ ಕಳಿಸ್ತಾರೆ. ಆಮೇಲೆ ಯಾರು ಮೇಲೆ ಅನುಮಾನ ಇತ್ತು ಅವರನ್ನೆಲ್ಲ DNA ಮ್ಯಾಚ್ ಮಾಡಲಿಕ್ಕೆ ನೋಡ್ತಾರೆ. ಆ ನಂತರ ಗೊತ್ತಾಗುತ್ತೆ ಆ ಹೆಣ್ಣು ಮಗಳು ಬನ್ವಾರಿ ದೇವಿ ಅಂತ. ಬನ್ವಾರಿ ದೇವಿ ಮರ್ಡರ್ ಕೇಸ್ ಏನು ಅನ್ನೋದು ಎಲ್ಲರೂ ಹೇಳ್ತಾರೆ. ಆದರೆ ಅವರಿಗೆ ಫಸ್ಟ್ ಆ ಒಂದು ತನಿಖೆಯನ್ನು ಮಾಡಲಿಕ್ಕೆ ಅವರೊಂದು ಹೆಸರಿಟ್ಕೋತಾರೆ. ಆ ತನಿಖಾ ತಂಡ ಒಂದು ಹೆಸರು ಇಡುತ್ತೆ, ಅದೇ ಆಪರೇಷನ್ ವಾಚ್. ಇವತ್ತಿಗೂ ಆಪರೇಷನ್ ವಾಚ್ ಯಾಕೆ ಹೆಸರಿಟ್ರು ಅಂದರೆ, ಫಸ್ಟ್ ಸಿಗೋದು ಆ ಕಾಲುವೆಯಲ್ಲಿ ಆ ಬನ್ವಾರಿ ದೇವಿಯ ವಾಚ್. ಅಂತಹ ಒಂದು ಸಣ್ಣ ವಾಚ್ ಸಿಕ್ಕರೂ ಕೂಡ, ಒಂದು ಕಾಲುಂಗ್ರ ಸಿಕ್ಕರೂ ಕೂಡ, ಒಂದು ಬ್ಯಾಗ್ ಸಿಕ್ಕರೂ ಕೂಡ, ಅಥವಾ ಒಂದು ಬಟನ್, ಒಂದು ಗುಂಡು ಪಿನ್ನು, ಅಥವಾ ಒಂದು ಏನಂತಾರೆ ತಲೆಗೆ ಹಾಕ್ಕೊಳ್ಳುವಂತಹ ಏರ್ ಪಿನ್, ಈ ಥರದ್ದು ಯಾವುದೇ ಸಿಕ್ಕಿದ್ರೂ ಕೂಡ ಅಂದರೆ ಕ್ಲೂಗಳು, ಇದು ಕೊಲೆ, ಇದು ಅತ್ಯಾಚಾರ, ಅಥವಾ ಈ ಕೇಸ್ ಏನಾಗಿರಬಹುದು ಎಲ್ಲವನ್ನ ಅಡಿಯಿಂದ ಮುಡಿಯವರೆಗೆ ಆ ಕೇಸ್ನ ಆಳ ಅಗಲಗಳನ್ನು ಅಳೆದು ತೂಗಿ ಬಿಸಾಕುವಂತಹ ತಂತ್ರಜ್ಞರು
ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಆದರೆ SIT ತನಿಖೆಗೆ ಮಹತ್ವದ ಸಂದೇಶ ಮತ್ತು ಮಹತ್ವದ ಒಂದು ವರ ಆಗಿರುವಂತಹ ವಿಚಾರ ಏನಂದ್ರೆ, ದೇಶದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನಿಗಳ ಪಡೆ, ಅದರಲ್ಲೂ ಮುಖ್ಯವಾಗಿ ವಿಧಿವಿಜ್ಞಾನ ವಲಯದಲ್ಲಿ ಬಹುದೊಡ್ಡ ಹೆಸರು ಮಾಡಿರುವಂತಹ 4-5 ಪ್ರಭಾವಿ ವಿಜ್ಞಾನಿಗಳು, ನಿಪುಣರು, ಪರಿಣಿತರು ನಾವು ಈ ಕೇಸ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ಮೀಟಿಂಗ್, ಆಂತರಿಕ ಸಭೆ ನಡೀತಿರುವಂಥದ್ದು. ಬುಧವಾರ ಸಂಜೆ ಹೊತ್ತಿಗೆ ಮೀಟಿಂಗ್ ನಡೀತು. ಅವರ ಲೆಕ್ಕಾಚಾರ ಮತ್ತು ಪ್ಲಾನ್ ಇಷ್ಟಿರಬಹುದು. ಒಂದು ಬಹುಮುಖ್ಯವಾದಂತಹ ಷರತ್ತನ್ನು ವಿಧಿಸಬೇಕಾಗುತ್ತೆ SIT ತನಿಖೆ ಶುರು ಮಾಡೋಕ್ಕಿಂತ ಮುಂಚೆ. ನಾವು ಮುಂದೆ ಹೆಜ್ಜೆ ಇಟ್ಟ ಮೇಲೆ ಯಾರ ಪ್ರಭಾವಕ್ಕೂ ಒಳಗಾಗೋದಿಲ್ಲ, ಯಾರ ಪ್ರಭಾವಕ್ಕೂ ನಾವು ಹಿಂಜರಿಯೋದಿಲ್ಲ, ನಾವು ಯಾರ ಮಾತನ್ನು ಕೇಳೋದಿಲ್ಲ, ನ್ಯಾಯ ಕೊಡಿಸೋದಷ್ಟೇ ನಮ್ಮ ಹೊಣೆಗಾರಿಕೆ. ಆ ಕಾರಣಕ್ಕೋಸ್ಕರನೇ ಜನ ನಿರೀಕ್ಷಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನಾವು ಒಪ್ಕೊಂಡು ಈ ವಿಶೇಷ ತನಿಖಾ ತಂಡದಲ್ಲಿ ಕೆಲಸ ಮಾಡ್ತಿದ್ದೀವಿ ಎನ್ನುವಂತಹ ಒಂದು ಷರತ್ತನ್ನ, ಶಪಥವನ್ನ ಮಾಡಬೇಕಾಗತ್ತೆ. ಎರಡನೇದ್ದು, ಈಗ ಯಾರೆಲ್ಲ ಇಲ್ಲಿ ಆ ಭಾಗದಲ್ಲಿ ಸುಮಾರು 400 ಹೆಣ್ಮಕ್ಳು, 367 ಹೆಣ್ಮಕ್ಳು, ನೇತ್ರಾವತಿಯಲ್ಲಿ ಕೊಚ್ಚಿಕೊಂಡು ಹೋದಂತಹ ಅದೆಷ್ಟೋ ತಾಯಂದಿರು, ಹೆಣ್ಣು ಮಕ್ಕಳು, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈ ನೀಚರ, ಕಟುಕರ, ಕಚಡಗಳ ದುಷ್ಕೃತ್ಯಕ್ಕೆ ಬಲಿಯಾದಂಥವರ ಆತ್ಮಗಳಿಗೆ ಶಾಂತಿ ಸಿಗಬೇಕು ಮತ್ತು ಈ ರಾಕ್ಷಸರಿಗೆ ಶಿಕ್ಷೆ ಆಗಬೇಕು, ತಪ್ಪಿತಸ್ಥರಿಗೆ ಕಟು ಶಿಕ್ಷೆ ಆಗಬೇಕು ಅನ್ನೋದೇ. ಆದರೆ ಮೊದಲು ಆ ಭಾಗದಲ್ಲಿ ಯಾರೆಲ್ಲ ನೊಂದಿದ್ದಾರೆ, ಯಾರ ಮನೆಗಳಲ್ಲಿ ಹೆಣ್ಮಕ್ಳು ಕಣ್ಮರೆ ಆದರೂ ಅವ್ರ ಕೇಸ್ ರಿಜಿಸ್ಟರ್ ಮಾಡಿಲ್ಲ, ಮತ್ತು ಯಾರೆಲ್ಲ ಏನೆಲ್ಲ ನೋಡಿದ್ರು. ನಾ ಆ ಮರದ ತಿರುವಿನಲ್ಲಿ ಒಂದು ಡೆಡ್ ಬಾಡಿ ನೋಡಿದ್ದೆ, ನಾನು ಆ ಕಾಲುವೆ ಬಳಿ ಒಂದು ಹುಡುಗಿ ಅಳ್ತಾ ಕೂತಿದ್ದನ್ನು ನೋಡಿದ್ದೆ, ಆ ಕತ್ಲಲ್ಲಿ ಯಾರೋ ಬೆತ್ತಲಾಗಿ ಓಡ್ ಬರ್ತಿದ್ರು, ಸಹಾಯಕ್ಕೆ ಅಂಗಲಾಚುತ್ತಿದ್ರು, ನಾನೇನು ಮಾಡೋಕ್ಕಾಗದಂತಹ ಸ್ಥಿತಿಲಿದ್ದೆ, ನನ್ನನ್ನು ಹೆದರಿಸಿದ್ರು, ಓಡಿಸಿದ್ರು. ಈ ಥರದ್ದು ಯಾವುದೋ ಒಂದು ಇರುತ್ತಲ್ಲ, ಸಣ್ಣ ಸಣ್ಣ ಹೇಳಿಕೆಗಳು, ಸಾಕ್ಷಿಗಳು, ಕಂಡದ್ದು, ಕೇಳಿದ್ದು, ನೋಡಿದ್ದು, ಇವೆಲ್ಲವನ್ನೂ ಕೂಡ SIT ಸಂಗ್ರಹಿಸ್ಕೋಬೇಕು. ಅದಕ್ಕಿಂತಲೂ ಮಿಗಿಲಾಗಿ ಇವೆಲ್ಲವನ್ನು ಹೇಳಬೇಕು ಅಂದರೆ ಆ ಭಾಗದ ನೊಂದವರು ಮತ್ತು ನೋಡಿದವರು, ಕಂಡವರು ಮತ್ತು ಆ ಸಂಕಟ ಅನುಭವಿಸಿದವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು. ವಿಶ್ವಾಸ, ಅವರಿಗೆ ಧೈರ್ಯವನ್ನು ತುಂಬಬೇಕು, ನ್ಯಾಯ ಕೊಡಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಹುಟ್ಟಿಸಬೇಕು. ಜೊತೆಯಲ್ಲಿ ಸತ್ಯ ಸಾಯೋದಿಲ್ಲ, ಅದು ಗೆಲ್ಲುತ್ತೆ ಅನ್ನೋದನ್ನ ತೋರಿಸಿಕೊಡುವಂತಹ ಪ್ರಕ್ರಿಯೆಗಳು ಆಗಬೇಕು. ರಾಜಸ್ಥಾನದಲ್ಲಿ 2011-12 ಒಂದು ವಾಚ್ ಇಟ್ಕೊಂಡು, ಮುರಿದು ಹೋದ, ಸುಟ್ಟು ಹೋದ ಮೂಳೆಗಳನ್ನು ಇಟ್ಕೊಂಡು ಒಂದು ಕೇಸನ್ನು ರಿವೀಲ್ ಮಾಡ್ತಾರೆ ಅಂದರೆ ಯಾಕೆ ಕರ್ನಾಟಕದಲ್ಲಿ, ಯಾಕೆ ಈ ಧರ್ಮಸ್ಥಳದ ಈ ಸಾಲು ಸಾಲು ಹೆಣ್ಣು ಮಕ್ಕಳ ಹೆಣಗಳ ಅಸ್ಥಿಪಂಜರಗಳ ಕೇಸ್ ಕ್ಲಿಯರ್ ಆಗೋದಿಲ್ಲ? ಎಲ್ಲಕ್ಕೂ ಮಿಗಿಲಾಗಿ ಇವತ್ತು ವಿಜ್ಞಾನ, ತಂತ್ರಜ್ಞಾನ ಎಲ್ಲವೂ ಕೂಡ ಬೆಳೆದಿದೆ. ನೋಡಿ, ವಿಧಿವಿಜ್ಞಾನ ಅಂತ ವಿಚಾರ ಬಂದಾಗ ಇಡೀ ದೇಶಕ್ಕೆ ಒಬ್ಬರು, ನೀವು TV ಡಿಬೇಟ್ಗಳಲ್ಲಿ ನೋಡ್ತಿರಬಹುದು, ಆ ಒಬ್ಬ ಕನ್ನಡಿಗನನ್ನ ದೇಶ ವಿದೇಶಗಳಲ್ಲಿರುವಂತಹ ಎಷ್ಟೋ ಪೊಲೀಸರು, ಅಧಿಕಾರಿಗಳು ಇಂತಹ ಕೊಲೆ ಪ್ರಕರಣಗಳನ್ನು ಭೇದಿಸಲಿಕ್ಕೆ ಕರೆಸ್ಕೊಳ್ತಾರೆ. ಅಂತಹ ಪ್ರಭಾವಿ ಮತ್ತು ಅತಿ ನಿಪುಣ ಕರ್ನಾಟಕದಲ್ಲಿದ್ದಾರೆ. ಹೀಗೆ ಒಂದು ವಾಚ್ ಇಟ್ಕೊಂಡೇ ಒಂದು ಕೇಸ್ ಕ್ಲಿಯರ್ ಮಾಡಿದ್ದಾರೆ ಅನ್ನೋದಾದ್ರೆ, ಇಲ್ಲಿ ಸಾಲು ಸಾಲು ಹೆಣ್ಣು ಮಕ್ಕಳ ಹೆಣಗಳನ್ನು ಹುತ್ತಿಟ್ಟಿದ್ದೀನಿ ಅಂತ ಸಾಕ್ಷಿ ಹೇಳ್ತಿರುವಂತಹ ವ್ಯಕ್ತಿಯನ್ನು ಕೂರಿಸ್ಕೊಂಡು SIT ಸಹಾಯವಾಣಿಯನ್ನು ತೆಗೆದು ಇನ್ನೊಂದಷ್ಟು ಜನರ, ಯಾಕಂದರೆ ಒಂದು ಇಟ್ಟಿಗೆಯನ್ನು ಹೇಳಿದ್ರೆ ಇನ್ನೆಲ್ಲ ಇಟ್ಟಿಗೆಗಳು ಒಂದೊಂದಾಗಿ ಬೀಳ್ತಾವೆ. ಸಾಕ್ಷಿ ಅನ್ನುವಂಥದ್ದು ಇಲ್ಲೂ ಕೂಡ ತನಿಖೆಯ ಒಂದು ಸರಿಮಾರ್ಗದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ವಿಶ್ವಾಸದಿಂದ ಕರ್ಕೊಂಡು ಹೋಗಬೇಕು ಮತ್ತು ನಂಬಿಕೆ ಅವರಲ್ಲಿ ಹುಟ್ಟಿಸ್ಬೇಕು. ಆ ಕೆಲಸವನ್ನು SIT ಟೀಮ್ ಮಾಡಬೇಕು. ಅಂದರೆ ಮೊದಲಿಗೆ ಮಾಡಬೇಕಾಗಿರುವಂಥದ್ದು, ಈಗ ಯಾರು ಹೂತಿಟ್ಟವನು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ವಿಚಾರಣೆಯ ನಂತರದಲ್ಲಿ ಹಂತ ಹಂತವಾಗಿ ಎಲ್ಲೆಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳಿದ್ವು, ಯಾಕೆ ಕೆಲವು ಕಡೆ ರಿಜಿಸ್ಟರ್ ಆಗಿಲ್ಲ, ಯಾಕಂದರೆ ಆ ಸಹಾಯವಾಣಿಗೆ ಬರುತ್ತೆ, ನಮ್ಮ ಹೆಣ್ಮಗಳು ಹೋಗಿದ್ಲು, ನಾವು ಕಂಪ್ಲೇಂಟ್ ಮಾಡೋಕೆ ಹೋದಾಗ ತಗೊಳ್ಲಿಲ್ಲ, ಅವತ್ತು ಯಾವನು ಆ ಅಧಿಕಾರಿಯ ಜಾಗದಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ತಗೊಂಡ್ಲಿಲ್ವೋ ಅವನನ್ನು ಮೊದಲು
ಎಳ್ಕೊಂಬಂದು ವಿಚಾರಣೆ ಮಾಡಬೇಕಾಗುತ್ತೆ. ಅದು SP ಇರಲಿ, XYZ ಇರಲಿ, ಪೊಲೀಸ್ ಇಲಾಖೆಯಲ್ಲಿ ಆ ಭಾಗದಲ್ಲಿ ಆವತ್ತಿನ ದಿನಕ್ಕೆ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನು ಎಳ್ಕೊಂಬಂದು, ಕೋಳಪಟ್ಟಿ ಹಿಡಿದು ಎಳ್ಕೊಂಬಂದು, ಸ್ವಾಮಿ ಈ ಹೆಣ್ಣುಮಗಳು ಕಳೆದೋಗಿಲ್ಲಲ್ಲ, ಅವ್ರ ತಂದೆ ತಾಯಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ನೀವು ಯಾಕೆ ತಗೊಂಡ್ಲಿಲ್ಲ ಅಂತ ಕೇಳಬೇಕಾಗತ್ತೆ. ಸ್ವಾಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳಪ್ಪ ಅಂತ ಹೇಳ್ಬಿಟ್ಟು ಈಗ SIT ಟೀಮ್ ಕೇಳಬೇಕಾಗತ್ತೆ. ಆಗ ಆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಬೇಕಲ್ವ ಸತ್ಯನ. ಇಂಥವ್ರು ನಂಗೆ ಫೋನ್ ಮಾಡಿದ್ರು, ಇಂಥವ್ರು ನನಗೆ ಹೆದರಿಸಿದ್ರು, ಆ ಕಾರಣಕ್ಕೋಸ್ಕರ ನಾನು ಅವತ್ತು ಆ ಕಂಪ್ಲೇಂಟ್ ತೊಗೊಂಡ್ಲಿಲ್ಲ, ಅಥವಾ ಏನೋ ಹೆಂಜಲ್ ಕೊಟ್ಟರು ಅದನ್ನು ತಿಂದೆ, ಇಷ್ಟನ್ನಾದರೂ ಹೇಳಬೇಕಲ್ವ. ಯಾಕಂದರೆ ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಒಂದಷ್ಟು ಜನ ಅದೇ ಎಂಜಲನ್ನೇ ಅಲ್ವಾ ತಿಂತಾ ಇರೋದು. ಅದು ಯಾರು ಕೊಟ್ಟಿದಾರೋ ಬಿಟ್ಟಿದಾರೋ, ಅರೆ ಬಹುಪಾಲು ಕಡೆ ಚರ್ಚೆ ಆಗ್ತಿದೆ ಅಲ್ವಾ. ತೀರಾ ಹೆಣ್ಣು ಮಕ್ಕಳ ಹೆಣ ಮತ್ತು ಅವರ ದಾರುಣ ದೌರ್ಜನ್ಯಗಳ ವಿಚಾರ ಕೇಳಿದ ಮೇಲೂ ಕೂಡ ಆ ಎಂಜಲ್ ಯಾವ ರೀತಿ ನಾಲ್ಗೆಗಿಳಿಯುತ್ತೆ, ನಾಚಿಕೆ ಆಗ್ಬೇಕಲ್ವಾ.